ಸರ್ಕಾರ ದೇಶಾದ್ಯಂತ ಎಲ್ಲ ಕಡೆ ಕೂಡ ಮಾಕ್ ಡ್ರಿಲ್ ಶುರು ಮಾಡಿದೆ. ಎಲ್ಲೋ ಒಂದು ಕಡೆ ಒಂದು ಅಲರ್ಟ್ ಕೊಟ್ಟಿರ್ತಕ್ಕಂಥದ್ದೆಲ್ಲ ತಾವು ಸಂದೇಶ. ಭವಿಷ್ಯದಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಉಂಟಾದರೂ ಸಹ ನಾವು ಯಾವತ್ತೂ ಸಿದ್ಧ ಇರಬೇಕಾಗಿರೋ ಕಾರಣಕ್ಕಾಗಿ ಈ ಮಾಕ್ ಡ್ರಿಲ್ಲನ್ನು ಅವರು ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬೆಂಗಳೂರು ಅರ್ಬನ್ನು, ರಾಯಚೂರು ಮತ್ತು ಮಲ್ಲೇಶ್ವರ ಈ ಬಹುಶಃ 3 ಕ್ಷೇತ್ರದಲ್ಲಿ ಈ ಒಂದು ಡ್ರಿಲ್ ನಡೆಯುತ್ತೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಎಲ್ಲರೂ ಸಹಕಾರ ಮಾಡಬೇಕು. ಮತ್ತು ಏನೇ ಆದರೂ ಭವಿಷ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ, ಹಿಂದೆ ಈ ಹಿನ್ನೆಲೆ ಏನು ಪಹಲ್ಗಾಮಿನ ಒಂದು ಭಯೋತ್ಪಾದಕರ ದಾಳಿ ಇರ್ಬೋದು, ಅದಾಗಿದ ನಂತರ ಎಲ್ಲ ಬೆಳವಣಿಗೆಗಳು ಸಮಸ್ತ ಭಾರತೀಯರಿಗೆ ಗೊತ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಔಟ್ಕಮ್ಗೂ ಕೂಡ ನಾವು ಸಿದ್ಧ ಆಗಬೇಕು ನಿಟ್ಟಿನಲ್ಲಿ ಈ ಡ್ರಿಲ್ಲನ್ನು ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ಸಹಕಾರ ಮಾಡಬೇಕಾಗಿರೋದು ಅತಿ ಅವಶ್ಯಕ. ಈಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ಈಗ ಕೇಂದ್ರ ಸರ್ಕಾರ ದೇಶಾದ್ಯಂತ ಎಲ್ಲ ಕಡೆ ಕೂಡ ಮಾಕ್ ಡ್ರಿಲ್ ಶುರು ಮಾಡಿದೆ. ಎಲ್ಲೋ ಒಂದು ಕಡೆ ಒಂದು ಅಲರ್ಟ್ ಕೊಟ್ಟಿರ್ತಕ್ಕಂಥದ್ದೆಲ್ಲ ತಾವು ಸಂದೇಶ. ಭವಿಷ್ಯದಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಉಂಟಾದರೂ ಸಹ ನಾವು ಯಾವತ್ತೂ ಸಿದ್ಧ ಇರಬೇಕಾಗಿರೋ ಕಾರಣಕ್ಕಾಗಿ ಈ ಮಾಕ್ ಡ್ರಿಲ್ಲನ್ನು ಅವರು ಘೋಷಣೆ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬೆಂಗಳೂರು ಅರ್ಬನ್ನು, ರಾಯಚೂರು ಮತ್ತು ಮಲ್ಲೇಶ್ವರ ಈ ಬಹುಶಃ 3 ಕ್ಷೇತ್ರದಲ್ಲಿ ಈ ಒಂದು ಡ್ರಿಲ್ ನಡೆಯುತ್ತೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಎಲ್ಲರೂ ಸಹಕಾರ ಮಾಡಬೇಕು. ಮತ್ತು ಏನೇ ಆದರೂ ಭವಿಷ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ, ಹಿಂದೆ ಈ ಹಿನ್ನೆಲೆ ಏನು ಪಹಲ್ಗಾಮಿನ ಒಂದು ಭಯೋತ್ಪಾದಕರ ದಾಳಿ ಇರ್ಬೋದು, ಅದಾಗಿದ ನಂತರ ಎಲ್ಲ ಬೆಳವಣಿಗೆಗಳು ಸಮಸ್ತ ಭಾರತೀಯರಿಗೆ ಗೊತ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ಒಂದು ಔಟ್ಕಮ್ಗೂ ಕೂಡ ನಾವು ಸಿದ್ಧ ಆಗಬೇಕು ನಿಟ್ಟಿನಲ್ಲಿ ಈ ಡ್ರಿಲ್ಲನ್ನು ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ಸಹಕಾರ ಮಾಡಬೇಕಾಗಿರೋದು ಅತಿ ಅವಶ್ಯಕ.